ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಈಗ ಏಪ್ರಿಲ್ 30 ಒಳಗಡೆನೆ ನೀವು ಈ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಮತ್ತೆ ಗೃಹಲಕ್ಷ್ಮಿ ಹಣ ಕೂಡ ಬರೋದಿಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಹರಿದಾಡ್ತಾ ಇದೆ. ಖಂಡಿತವಾಗ್ಲೂ ಕೂಡ ನಾನು ಏನ್ ಮಾಡಬೇಕು, ಏನು ನಿಜವಾಗ್ಲೂ ಎಲ್ಲರಿಗೂ ಇದು ಬಂದಾಗ್ಬಿಡುತ್ತಾ, ಎಲ್ಲಾ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಬಹುತೇಕ ಜನರು 18ನೇ ಕಂತನ್ನ ಪಡೆದುಕೊಂಡು 19ನೇ ಕಂತಿಗೋಸ್ಕರ ಕಾಯ್ತಾ ಇದ್ದೀರಾ. ಇದುವರೆಗೂ ಕೂಡ ನಿಮಗೆ 18ನೇ ಕಂತು ಬಂದಿಲ್ಲ ಅಂದ್ರೆ ವೇಟ್ ಮಾಡಿ, ಖಂಡಿತವಾಗ್ಲೂ ಜಮಾ ಆಗುತ್ತೆ. ಈಗ ಸಾಕಷ್ಟು ಜನರು ಇನ್ನೊಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ, 19ನೇ ಕಂತು ಯಾವ ದಿನಾಂಕಕ್ಕೆ ಬರಬಹುದು ಅಂತ ಹೇಳಿ. ಖಂಡಿತವಾಗ್ಲೂ ಯಾವುದೇ ರೀತಿ ಸರ್ಕಾರದಿಂದ ಅಧಿಕೃತವಾಗಿ ಇಂಥ ದಿನಾಂಕಕ್ಕೆ ಹಣ ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿ ಯಾರು ಕೂಡ ಹೇಳಕ್ಕಾಗಲ್ಲ. ಬಟ್ ಒಂದು ಅಂದಾಜು ಅಪ್ರಾಕ್ಸಿಮೇಟ್ ಹೇಳಬೇಕು ಅಂದ್ರೆ ಈಗ ಏಪ್ರಿಲ್ 12 ಅಥವಾ 13, 14 ಈ 3 ಡೇಟ್ ಅಲ್ಲಿ ಒಂದು ದಿನದಲ್ಲಿ 19ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೂ ಜಮಾ ಆಗಲಿಕ್ಕೆ ಶುರು ಆಗುತ್ತೆ, ಓಕೆನಾ. ಹಾಗಾಗಿ ಏನಪ್ಪ ಇದು ಹೊಸ ಅಪ್ಡೇಟ್ ಬರ್ತಾ ಇದೆ, ಏಪ್ರಿಲ್ 30ರೊಳಗೆ ಈ ಕೆಲಸ ಮಾಡಿಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ, ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಅಂತ ಹೇಳಿ. ಇದು ನಿಮಗೆ ರೇಷನ್ ಕಾರ್ಡ್ಗೆ ನಿಮ್ಮೆಲ್ಲಾ ಸದಸ್ಯರ ಆಧಾರ್ ಕಾರ್ಡ್ಗಳು ಲಿಂಕ್ ಆಗೋದಕ್ಕೆ ನಾವು KYC ಅಂತ ಕರಿತೇವೆ. KYC ಎಲ್ಲರೂ ಕೂಡ ಮಾಡಬೇಕಾ? ಖಂಡಿತವಾಗ್ಲೂ ಇಲ್ಲ. ಯಾರ್ದು KYC ಆಗಿಲ್ಲ, ನಿಮ್ಗೆ ಆಲ್ರೆಡಿ ನಾನು ಆಹಾರ ವೆಬ್ಸೈಟ್ ಅಲ್ಲಿ KYC ಹೇಗೆ ಚೆಕ್ ಮಾಡೋದು ಅಂತ ನಿಮ್ಗೆ ವಿಡಿಯೋ ಮಾಡಿದ್ದೇನೆ, ನಮ್ಮ ಚಾನೆಲ್ ನಲ್ಲೇ ಇದೆ, ತಪ್ಪದೆ ಹೋಗಿ ನೋಡಿ. KYC ಆಹಾರ ವೆಬ್ಸೈಟ್ ಅಲ್ಲಿ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಆಗಿದ್ರೆ ಖಂಡಿತವಾಗ್ಲೂ ನೀವು KYC ಯನ್ನ ಮಾಡಿಸುವಂತ ಅಗತ್ಯ ಇಲ್ಲ. ಇದುವರೆಗೂ ಕೂಡ ನಿಮಗೆ ನಿರಂತರವಾಗಿ ಎಲ್ಲಾ ಕಂತುಗಳು ಬರ್ತಾ ಇದೆ, ಅನ್ನ ಬಗ್ಗೆ ಹಣ ಕೂಡ ಬರ್ತಾ ಇದೆ ಅಂದ್ರೆ ಯಾವುದೇ ರೀತಿ ಹೊಸದಾಗಿ ನೀವು ಏನೂ ಮಾಡುವಂತ ಅಗತ್ಯ ಇಲ್ಲ. ಯಾರು ಮಾಡಿಸಿಲ್ಲ ಅವ್ರು ಮಾತ್ರ ಮಾಡಿಸಿದ್ರೆ ಸಾಕು, ಎಲ್ಲರಿಗೂ ಕೂಡ ಇದು ಅಪ್ಲಿಕೇಬಲ್ ಅಲ್ಲ. ಹಾಗಾಗಿ ಯಾವುದೇ ರೀತಿ ಹೊಸ ಬದಲಾವಣೆಯನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ವೇಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತು ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ, ಓಕೆನಾ. ಹಾಗಾಗಿ ಏನಿದೆ ಅಪ್ಡೇಟ್ ನಿಮಗೆ ಕೊಡುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.